ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಬೆಳಗ್ಗೆ ಆದ್ರೆ ಸಾಕು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುತ್ತೆ. ಖಂಡಿತ ಹೌದು, ಪಕ್ಷಕ್ಕೆ ಇದರಿಂದ ಡ್ಯಾಮೇಜ್ ಆಗುತ್ತೆ ಅಂತ. ಯಾರು ಸಿಎಂ ಆಗ್ತಾರೆ ಅಂತ ನಿಮ್ಮಲ್ಲೇ ಕನ್ಫರ್ಮ್ ಇಲ್ಲ ಅಂತ ಅಂದ್ರೆ ನಿಮಗೆ ಯಾಕ್ರಿ ನಾವು ವೋಟ್ ಹಾಕಬೇಕು ಅಂತ ಜನಸಾಮಾನ್ಯರು ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆಲ್ಲದಕ್ಕೂ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಏನ್ ನಿರ್ಧಾರ ಕೈಗೊಳ್ಳಬಹುದು ಅಂತ? ಶ್ರುತಿ, ನವೆಂಬರ್ 21ರ ಬಳಿಕ ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತವೆ ಅನ್ನುವಂಥ ಒಂದು ಚರ್ಚೆ ಕಳೆದ 6 ತಿಂಗಳಿಂದಲೂ ಕೂಡ ಜೋರಾಗಿ ಆಗ್ತಾ ಇದೆ. ಹೀಗಾಗಿ ಒಂದು ಕಡೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ವಾದ ಇದೆ, ಮತ್ತೊಂದು ಬಣದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ವಾದಗಳು ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಮೀಪದಲ್ಲಿರುವಂತಹ ನಾಯಕರುಗಳನ್ನು ಭೇಟಿ ಮಾಡಿ ನನಗೆ ಕೊಟ್ಟಿರುವಂತಹ ಮಾತನ್ನು ಈಡೇರಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಇತ್ತ ಸಿದ್ದರಾಮಯ್ಯವರ ಬಣದಲ್ಲಿ ಸಿದ್ದರಾಮಯ್ಯವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತಹ ಹೇಳಿಕೆಗಳು ಪ್ರತಿದಿನವೂ ಕೂಡ ಬರ್ತಾ ಇದ್ದಾವೆ. ಈ ನಡುವೆ ಕೆಲ ಕಾಂಗ್ರೆಸ್ ನಾಯಕರು ಅಂದರೆ ತಟಸ್ಥರ ಬಣದಲ್ಲಿರುವಂತಹ ಕೆಲವೊಂದಷ್ಟು ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪದೇ ಪದೇ ಹೋಗ್ತಾ ಇರುವಂಥದ್ದು ರಾಜ್ಯದಲ್ಲಿ ಆಗ್ತಿರುವಂತಹ ಈ ಡೆವಲಪ್ಮೆಂಟ್ ಬಗ್ಗೆ. ಇದು ಕೇವಲ ಇಬ್ಬರ ನಾಯಕರ ವಿಚಾರ ಅಷ್ಟೇ ಅಲ್ಲ, ಕಾಂಗ್ರೆಸ್ ಮೇಲೆ ಭಾಳಷ್ಟು ಪರಿಣಾಮಗಳು ಆಗ್ತವೆ ಅನ್ನುವಂತಹ ಒಂದು ಮನವರಿಕೆಯ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅದರಲ್ಲಿ ಕೃಷ್ಣ ಬೈರೇಗೌಡರಾಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಕಾಂಗ್ರೆಸ್ನ ಹಲವು ಹಿರಿಯ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, GBA ಚುನಾವಣೆ ಆಗಿರ್ಬೋದು, 2028ರ ಚುನಾವಣೆಗೆ ಯಾವ ರೀತಿಯಾಗಿ ಇದರ ಪರಿಣಾಮಗಳು ಆಗ್ಬೋದಂತ. ಒಂದು ವೇಳೆ ನವೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗಿದ್ದೇ ಆದರೆ ಸಿದ್ದರಾಮಯ್ಯವರ ಬಣ ಏನು ಮಾಡ್ಬೋದು, ಸಿದ್ದರಾಮಯ್ಯವರನ್ನು ಬೆಂಬಲಿಸ್ತಾ ಇರುವಂತಹ ಮತದಾರರು ಏನು ಲೆಕ್ಕಾಚಾರ ಆಗ್ಬೋದು ಅಂತ. ಈ ಹಿಂದೆ 2019ರ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪ ಅವರನ್ನು 2022ರಲ್ಲಿ ಕೆಳಗಿಳಿಸಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಅವರ ಅನುಮತಿ ಇಲ್ಲದೆ ಕೆಳಗಿಳಿಸಿದ್ದು ಯಾವ ರೀತಿಯಾದಂಥ ಒಂದು ಎಫೆಕ್ಟ್ BJP ಮೇಲೆ ಆಯಿತು, ಅದೇ ಪರಿಣಾಮಗಳು ಸಿದ್ದರಾಮಯ್ಯವರ ವಿಚಾರದಲ್ಲೂ ಕೂಡ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಚಲುವರಾಯಸ್ವಾಮಿ ಅವರು ದೆಹಲಿಗೆ ಹೋಗಿದ್ದರು, ಕೃಷ್ಣ ಬೈರೇಗೌಡರು ಹೋಗಿದ್ದಾರೆ, ದಿನೇಶ್ ಗುಂಡೂರಾವ್ ಹೋಗಿದ್ದಾರೆ. ಹಲವು ನಾಯಕರು ಹೇಳ್ತಿರೋದು ಏನಂತ ಹೇಳಿದ್ರೆ, ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ, ಇಬ್ಬರನ್ನ ಕೂರಿಸಿ ಮಾತುಕತೆ ಆಡಿ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬಂದಿದ್ದೆ ಆದರೆ, ಅವರಿಂದ ಒಂದು ಮೆಸೇಜ್ ಹೋಗಿದ್ದೆ ಆದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ಏಕಾಏಕಿ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಇಬ್ಬರಿಗೂ ಯಾರಿಗೆ ತೊಂದರೆ ಆದರೂ ಕೂಡ ಅದು ಮತದಾರರ ಮೇಲೆ ಪರಿಣಾಮಗಳು ಆಗ್ತವೆ. ಮುಂದೆ ಬರುವಂತಹ ಚುನಾವಣೆಯಲ್ಲಿ ಅದರ ಎಫೆಕ್ಟ್ ಪಕ್ಷಕ್ಕೆ ಆಗುತ್ತೆ. ಈಗಾಗಲೇ ಪಕ್ಷ ಸಂಘಟನೆ ವಿಚಾರದಲ್ಲಿ ಒಂದಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದಾದರೆ ಇಬ್ಬರನ್ನು ಕೂರಿಸಿ ಮಾತುಕತೆ ಆಡಿ ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಒಂದು ಸಲಹೆಗಳನ್ನು ಕೊಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಒಂದು ಕಡೆ ತಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದು, ಮತ್ತೊಂದು ಕಡೆ ಕಾಂಗ್ರೆಸ್ಸನ್ನು ಬಲಿಷ್ಠ ಮಾಡಬೇಕು ಅನ್ನೋದಾದರೆ ಇಬ್ಬರ ನಾಯಕತ್ವವು ಕೂಡ ಪಕ್ಷಕ್ಕೆ ಅಗತ್ಯವಾಗಿದೆ, ಅನಿವಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸಲಹೆಗಳನ್ನು ಕೊಟ್ಟು ಬಂದಿದ್ದಾರೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅಟ್ಲೀಸ್ಟ್ ಹಿರಿಯ ನಾಯಕರ ಸಲಹೆ ಮೇರೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂಥದ್ದೊಂದು ನಿರ್ಧಾರಕ್ಕೆ ಬರುತ್ತಾ, ಇಬ್ಬರನ್ನ ಕೂರಿಸಿ ಈ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು.